ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಗಾರ್ಡನಿಂದು ಕೆಲವೊಂದಿಷ್ಟು ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಮೊದಲನೇದಾಗಿ ನಾನು ಅಲಸಂದೆ ಬೀಜ ಹಾಕಿದ್ದೆ. ಬೀಜ ಹಾಕಿದ ದಿನ ನಿಮಗೆ ತೋರಿಸಿದ್ದೆ. ಎಲ್ಲನೂ ಸ್ಟೇಬಲ್ ಆಗಿದೆ. ಇದು ಒಂದು ಮಾತ್ರ ಅಷ್ಟು ಚೆನ್ನಾಗಿಲ್ಲ, ಬಟ್ ಇದು ಕೂಡ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಒಂದು ಹಾಕಿದ್ದೆ, ಅದೊಂದು ಹೋಗಿದೆ, ತೊಂದರೆ ಇಲ್ಲ. ಇಷ್ಟೊಂದಿದೆ. ಇದು ನನಗೆ ಪ್ರೈಸ್ ಅಂತ ಸಿಕ್ಕಿರುವಂಥ ಬೀಜಗಳಿದು. ಇನ್ನು ಈ ಗಿಡದಲ್ಲಿ ನೋಡಿ ಹೂಗಳು, ಈ ಗಿಲಾರ್ಡಿಯಾ ಹೂವು ಅಂತ ಹೇಳ್ತಾರೆ. ಇದರಲ್ಲಿ ಇದೇ ಥರ ಹೂವು ಆಗಿದ್ದಾವೆ ಇಷ್ಟು ದಿನ. ಇದು ಫಸ್ಟ್ ಟೈಮ್ ಈ ರೀತಿಯಾಗಿ ಹೂ ಬಿಟ್ಟಿದೆ ನೋಡಿ. ಎರಡರಲ್ಲೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಅದು ಮತ್ತು ಒಂದೇ ಒಂದು ಕಡ್ಡಿನಲ್ಲಿ ಇದೊಂದು ಹೂ ಬಿಟ್ಟಿದೆ, ಈ ಥರ ಇದೊಂಥರ ಹೂ ಬಿಟ್ಟಿದೆ. ಮತ್ತು ಯಾವುದೂ ಈ ಥರ ಹೂವಿಲ್ಲ, ಅದೇನೋ ಗೊತ್ತಿಲ್ಲ, ಈ ರೀತಿಯಾಗಿ ಹೂ ಬಿಟ್ಟಿದೆ. ಆದರೆ ಈ ಹೂವು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಇದು ಯೆಲ್ಲೋ ಕಲರ್, ಕೆಳಗಡೆ ರೆಡ್ ಕಲರ್ ಇದೆಯಲ್ಲ, ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಥರದ್ರಲ್ಲೇ ಪೂರ್ತಿಯಾಗಿ ಎಲ್ಲೋ ಇದೆ ನನ್ನ ಹತ್ರ. ಹಾಗೆ ಇನ್ನು ನೆಕ್ಸ್ಟು ನಾನು ಏಷ್ಯಾಟಿಕ್ ಲಿಲ್ಲಿ ಬಲ್ಬ್ಸ್ ತರಿಸಿದ್ದೆ, ಅದನ್ನು ಹಾಕಿದ್ದೀನಿ ಅಂತ ತೋರಿಸಿದ್ದೆ ನಿಮಗೆ. ಅದು ನೋಡಿ ಎಲ್ಲನೂ ಚೆನ್ನಾಗಿದೆ. ಹಾಕಿಬಿಟ್ಟು ಒಂದು 3 ದಿನ ಆಯಿತು ಅಂದ್ಕೊತೀನಿ, 3-4 ದಿನ. ತುಂಬ ಚೆನ್ನಾಗಿ ಗ್ರೋತ್ ಇದೆ. ಇದಂತೂ ಫಾಸ್ಟಾಗಿ ಗ್ರೋತ್ ಇದೆ. ಇದರಲ್ಲಿ ಹೂವು ತುಂಬ ಚೆನ್ನಾಗಿ ಬರುತ್ತೆ. ನಾವು ಮಾರ್ಕೆಟಲ್ಲಿ ಡೆಕೋರೇಷನ್ಗೋಸ್ಕರ ತರಿಸ್ತೀವಲ್ಲ, ಆ ಥರ ಹೂವು ಇದರಲ್ಲಿ ಬರುತ್ತೆ ಇದು. ಹಾಗೆ ಇದು ಟ್ಯೂಬ್ ರೋಸ್ದು. ಇದು ಕೂಡ ನೋಡಿ ತುಂಬ ಚೆನ್ನಾಗಿ ಗ್ರೋತ್ ಇದೆ. ನೋಡಬೇಕು ಇದರಲ್ಲಿ ಯಾವ ಕಲರ್ ಬರುತ್ತೆ ಅಂತ. ನಾನು ಪಿಂಕ್ ಯೆಲ್ಲೋ ಅಂತ ಹೇಳಿ ತರಿಸಿದ್ದೀನಿ, ಮಿಕ್ಸ್ ಕಲರ್ ಅಂತ ಕೊಟ್ಟಿದ್ದಾರೆ. ಹಾಗೆ ಇದು ಕೂಡ ಅಷ್ಟೇ, ಮಿಕ್ಸ್ ಕಲರ್ ಅಂತ ಇದೆ. ಯಾವ್ಯಾವುದರಲ್ಲಿ ಯಾವ್ಯಾವ ಹೂ ಬರುತ್ತೆ ನೋಡೋಣ. ಇನ್ನು ಇದು ಫ್ರಿಷಿಯಾ ಬಲ್ಬ್ಸ್. ಇದರಲ್ಲಿ 2 ಮೊಳಕೆ ಹೊಡೆದಿದೆ, ಇನ್ನೂ ಉಳಿದಿದ್ದು ಮೊಳಕೆ ಹೊಡಿಬೇಕು. ಇಲ್ಲೆಲ್ಲ ಇದೆ, ಮೊಳಕೆ ಹೊಡೆದಿಲ್ಲ. ಇದಕ್ಕೆ ಆದಷ್ಟು ನೀರನ್ನು ನಾವು ಕಮ್ಮಿ ಹಾಕಬೇಕಾಗತ್ತೆ. ಇನ್ನು ಇದೆಲ್ಲ ಅಡೆನಿಯಮ್ ಗಿಡಗಳು ನಾನು ರೀಪಾಟ್ ಮಾಡಿದ್ದು ಚೆನ್ನಾಗಿದೆ, ಯಾವುದು ಹಾಳಾಗಿಲ್ಲ. ಆದಷ್ಟು ನಾವು ರೀಪಾಟ್ ಮಾಡಬೇಕಾದ್ರೆ ಸಣ್ಣ ಪಾಟ್ಗಳಲ್ಲಿ ನಾವು ರೀಪಾಟ್ ಮಾಡ್ಕೋಬೇಕು, ಗಿಡದ ಸೈಜ್ ಏನಿದೆ ಅನ್ನೋದ್ರ ಮೇಲೆ. ಇನ್ನು ನೆಕ್ಸ್ಟು ಇದು ನರ್ಗಿಸ್ ಬಲ್ಬ್ಸ್ ತರಿಸಿದ್ನಲ್ಲ ನಾನು, ಅದರದ್ದು ಅಪ್ಡೇಟ್ ಇದು ಚೆನ್ನಾಗಿ ನೋಡಿ ಮೊಳಕೆ ಬರ್ತಾ ಇದೆ. ಈಗ ಈ ಎಲ್ಲ ಬಲ್ಬ್ಸಿಂದೂ ಏನಂದರೆ ಸೀಸನ್ ಇದೆ. ಈ ಟೈಮಲ್ಲಿ ನೀವು ಬಲ್ಬ್ಸನ್ನು ಹಾಕಿದ್ರೆ ಚೆನ್ನಾಗಿ ಚಿಗುರು ಹೊಡೆದು ಹೂಗಳು ಬರುತ್ತೆ. ಇದು ಎಲ್ಲ ಹೂಗಳು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ನೋಡಿದಾಗ ಬೇರೆ ಯೂಟ್ಯೂಬಲ್ಲಿ ಬೇರೆಯವ್ರ ಚಾನಲಲ್ಲೂ ಕೂಡ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಅನಿಸುತ್ತೆ. ಇದರಲ್ಲಿ ಈ ಒಂದು 5 ಬಲ್ಬ್ ಮಾತ್ರ ಇದೆ, ಇಲ್ಲಿ ಏನೂ ಇಲ್ಲ. ಇಲ್ಲಿ ನಾನು ನನ್ನ ಫ್ರೆಂಡು ಇದನ್ನು ಕೊಟ್ಟಿದ್ದರು, ಇದನ್ನು ಹಚ್ಚಿದ್ದೀನಿ. ಇದೊಂದಿದೆ. ಇದನ್ನು ನಾನು ಹ್ಯಾಂಗಿಂಗ್ ಪಾಟನ್ನು ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ತೀನಿ. ಯಾಕಂದರೆ ಸದ್ಯಕ್ಕೆ ನನ್ನ ಹತ್ರ ಹ್ಯಾಂಗಿಂಗ್ ಪಾಟ್ಸ್ ಯಾವುದೂ ಇಲ್ಲ, ಅದಕ್ಕೋಸ್ಕರ. ನಾನು ಅಂಜೀರ್ ಗಿಡನೂ ಕೂಡ ಒಂದು ಸ್ವಲ್ಪ ಪ್ರೂನಿಂಗ್ ಮಾಡಿದ್ದೆ. ಈಗ ನೋಡಿ ಹೊಸ ಚಿಗುರು, ಹೊಸ ಎಲೆಗಳು ಬರೋಕ್ಕೆ ಶುರುವಾಗಿದೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಪ್ರೂನಿಂಗ್ ಎಲ್ಲ ಮಾಡಬೇಕು, ಯಾಕಂದರೆ ಅದು ಈ ರೀತಿಯಾಗಿತ್ತು ನೋಡಿ, ಇಲ್ಲ ಆಗಿದೆಯಲ್ಲ, ಈ ರೀತಿಯಾಗಿತ್ತು. ನಾನು ಜೇಡ ಬೆಳ್ಕೊಂಡಿತ್ತು, ಹಂಗಾಗಿ ನಾನು ಕಟ್ ಮಾಡಿ ತೆಗ್ದಿದ್ದೆ ಇದನ್ನು. ಈಗ ಚೆನ್ನಾಗಿ ಗ್ರೋತ್ ಹಿಡಿದಿದೆ. ಆಮೇಲೆ ನಾನು ಗ್ಲಾಡಿಯಸ್ ಬಲ್ಬನ್ನು ಹಾಕಿದ್ದೆ, ಎಲ್ಲ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಫ್ಲವರ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಚಿಕ್ಕ ಬಲ್ಬ್ಸು ಏನು ಮಾಡುತ್ತೆ ನೋಡೋಣ. ಹಾಗೆ ನಾನಿಲ್ಲಿ ಕೆಲೆಂಚು ಗಿಡನ ರೀಪಾಟ್ ಮಾಡಿ ಇಟ್ಟಿದ್ದೀನಿ. ಈಗ ಸೀಸನ್ ಇದೆ, ನೀವು ರೀಪಾಟ್ ಮಾಡಿ ಇಟ್ಟರೆ ಬೇಗ ಹೂ ಬರುತ್ತೆ, ಅದಕ್ಕೋಸ್ಕರ ಇದನ್ನು ಕೂಡ ನಾನು ರೀಪಾಟ್ ಮಾಡಿದ್ದೀನಿ.
ಈ ಚಳಿಗಾಲಕ್ಕೆ ನೀವು ಕೆಲವೊಂದು ಗಿಡಗಳನ್ನು ರೀಪಾಟ್ ಮಾಡ್ಕೋಬೇಕು. ರೀಪಾಟ್ ಮಾಡಿಕೊಂಡ್ರೆ ಬೇಗ ಹೂಗಳೆಲ್ಲ ಬರುತ್ತೆ. ಕೆಲವೊಂದು ನೋಡಿ, ಹೂವು ತುಂಬ ಚೆನ್ನಾಗಾಗಿದೆ. 9 ಗಂಟೆ ಆಗಿದೆ, ಆಗಲೇ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಇವತ್ತು. ನಾನೊಂದು ಸ್ವಲ್ಪ ಪೂಜೆಗೆಲ್ಲ ಹೂವು ತೊಗೊಳಕ್ಕೆ ಬಂದಿದ್ದೆ. ದಾಸವಾಳ ಇದ್ದರೆ ಪೂಜೆಗೆ ಹೂಗಳು ತುಂಬ ಚೆನ್ನಾಗಿ ಅನಿಸುತ್ತೆ. ಇದ್ರಲ್ಲಿ ನೋಡಿ, ಇನ್ನು ಉಳಿದಿದ್ರಲ್ಲಿ ಎಲ್ಲ ಸ್ವಲ್ಪ ಪ್ರೂನಿಂಗ್ ಎಲ್ಲ ಮಾಡಿದ್ದೆ, ಹಾಗಾಗಿ ಈಗ ಚಿಗುರ್ತಾ ಇದೆ. ಸ್ವಲ್ಪ ಯೆಲ್ಲೋ ಕಲರ್ ಫ್ಲವರ್ ಕೂಡ ನಾನು ತಕ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.